ಹಾಯ್ ಫ್ರೆಂಡ್ಸ್, ನಮಸ್ತೆ. ಇನ್ನೇನು ಸಂಕ್ರಾಂತಿ ಹಬ್ಬ ಇನ್ನೊಂದೆರಡು ದಿವಸ ಅಷ್ಟೇ ಇದೆ. ಅಷ್ಟರೊಳಗೆ ಮನೆ ಕ್ಲೀನ್ ಆಗಬೇಕು, ಶಾಪಿಂಗ್ ಮುಗಿಸ್ಕೋಬೇಕು. ಸೊ ಶಾಪಿಂಗ್ ಅಂತೂ ಮುಗಿದಿದೆ. ಮನೆ ಕ್ಲೀನ್ ಮಾಡ್ಕೊಂಡಿರೋಣ ಅಂತ ಕಿಚನಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಎಲ್ಲದು ಯಾವುದಾದ್ರು ರೀಫಿಲ್ ಮಾಡಬೇಕು ಅದೆಲ್ಲ ರೀಫಿಲ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮನೇಲಿರೋ ಥಿಂಗ್ಸ್ನೇ ಒಂದು ಕಡೆ ಮಾಡಿ ಯಾವುದು ಮತ್ತು ರೀಯೂಸ್ ಬೇರೆ ಥರ ಮಾಡ್ಬೋದು ಅಂತ ಯೋಚನೆ ಮಾಡಿ ಅವೆಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ ಸ್ಲ್ಯಾಬ್ ಎಲ್ಲ ಕ್ಲೀನಾಗಿತ್ತು, ರ್ಯಾಕ್ ಚೇಂಜ್ ಮಾಡಿದೆ, ಸ್ವಲ್ಪ ಚೇಂಜಸ್ ಇರಲಿ ಕಿಚನ್ನಲ್ಲಿ ಅಂತ. ಸೊ ಅಲ್ಲಿ ಇಲ್ಲಿ ವಸ್ತು ಚೇಂಜ್ ಮಾಡಿದ ತಕ್ಷಣ ನ್ಯೂ ಲುಕ್ ಬಂದೇ ಬರುತ್ತೆ. ಹಾಗೆ ಇದು ನಿಮಗೆಲ್ಲ ಗೊತ್ತೇ ಇದೆ, ನಾನು ಪ್ರೀವಿಯಸ್ ಒಂದು 2-3 ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ 2 ಹೊಸ್ದಾಗಿ ಶಾಪಿಂಗ್ ಮಾಡಿದ್ದೆ ಅಂತ. ಅದರಲ್ಲಿ ಒಂದು ಗ್ರೀನ್ ಯಾವಾಗಲೂ ಡೈಲಿ ಯೂಸ್ ಮಾಡ್ತಿದ್ದೆ, ಚೇಂಜ್ ಇರಲಿ ಅಂತ ವೈಟ್ ಈಚೆ ಇಟ್ಟೆ. ಹಾಗೆ ಒಂದು ಕಾಫಿ ಸ್ಟೇಷನ್ನು ಸ್ಟವ್ ಪಕ್ಕನೇ ರೆಡಿ ಮಾಡಿಕೊಂಡು ಕಾಫಿ ಪುಡಿ, ಟೀ ಪುಡಿ, ಶುಗರು, ಆಮೇಲೆ ಕೆಟಲ್ಲು ಮತ್ತು ಕಾಫಿ ಮಗ್ಸ್ ಎಲ್ಲ ಒಂದು ಕಡೆ ಇಟ್ಟೆ. ಯಾವಾಗಲೂ ಸ್ಪೈಸ್ ಜಾರ್ಸ್ ಅಲ್ಲಿ ಇಡ್ತಿದ್ದೆ, ಬಟ್ ಈ ಸತಿ ಚೇಂಜ್ ಮಾಡಿದೆ. ಆಮೇಲೆ ಈ ವೇಸು ನಾವು ಕೂರ್ಗಿದ್ದು ಶಾಪಿಂಗ್ ಮಾಡಿರೋದು ಅಪ್ಪುಗೋಸ್ಕರ. ಅಪ್ಪುದು ವೇಸ್ ಕಿತ್ಕೊಂಡ್ಬಿಟ್ಟಿದ್ದೀವಿ ನಾನು ಡೆಕೋರಿಗೆ ಚೆನ್ನಾಗಿ ಕಾಣುತ್ತೆ ಅಂತ. ಅದು ಯಾವಾಗ ಅಪ್ಪು ತೊಗೊಂಡೋಗ್ತಾರೋ ಗೊತ್ತಿಲ್ಲ. ಹಾಗೆ ಒಂದು ಪ್ಲ್ಯಾಂಟ್ ಇಟ್ಟೆ ಸೈಡಲ್ಲಿ, ಚೆನ್ನಾಗಿ ಕಾಣುತ್ತೆ ಅಂತ. ಬ್ಲ್ಯಾಕ್ದು ಒಂದು ಕಾಫಿ ಮಗ್ಗಲ್ಲಿ ಪ್ಲ್ಯಾಂಟ್ ಇಲ್ಲ ಅಂದರೆ ಡೆಕೋರ್ ಚೆನ್ನಾಗೇ ಅನಿಸಲ್ಲ ಸೆಟ್ಟಿಂಗು. ಹಾಗೆ ಆ್ಯಸ್ ಯೂಶ್ವಲ್ ಬ್ಯಾಂಬೂ ಪ್ಲ್ಯಾಂಟ್ನ ಅಲ್ಲಿಟ್ಟಿದ್ದೀನಿ. ಲೈಟಿಂಗ್ಸ್ ಹಾಕ್ಬಿಟ್ರೆ ಸೂಪರಾಗಿ ಕಾಫಿ ಸ್ಟೇಷನ್ ಸ್ಟವ್ ಪಕ್ಕ ರೆಡಿ ಆಯಿತು. ಹಾಗೆ ಇಷ್ಟೊಂದು ಚೇಂಜ್ ಏನಕ್ಕೆ ಮಾಡಿದ್ದು ಅಂದರೆ, ಹೊಸದೇನಾರು ವಸ್ತು ತಂದರೆ ಅದನ್ನ ಸೇಫಾಗಿ ನೋಡ್ಕೋಬೇಕು. ಅದು ಈ ಥರ ಮಡ್ಡು, ಕ್ಲೇ ಪಾಟ್ಸ್ ಎಲ್ಲ ಇದೆ, ಸ್ವಲ್ಪ ನೀಟಾಗಿ ನೋಡ್ಕೊಬೇಕಲ್ವ. ಸೊ ಹಾಗಾಗಿ ಅದಕ್ಕೆ ಪ್ಲೇಸ್ ಮಾಡೋಕ್ಕೋಗಿ ಕಿಚನ್ದು ಸೆಟಪ್ಪೇ ಚೇಂಜ್ ಮಾಡಿದೆ. ಆಮೇಲೆ ನಾನು ಡೈಲಿ ಯೂಸ್ ಮಾಡೋ ಜಾರ್ಸು ಅವೆಲ್ಲ ನೀಟಾಗೆಲ್ಲ ವಾಶ್ ಮಾಡಿ ಅದನ್ನೆಲ್ಲ ಕ್ಲೀನಾಗಿ ಬೇರೆ ಕಡೆ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಡೈಲಿ ಯೂಸ್ ಮಾಡೋದು ಮೆಣಸಿನ್ಕಾಯಿ ಆಗಲಿ, ಸಾಲ್ಟ್ ಆಗಲಿ ಅವೆಲ್ಲ ಅಲ್ಲಿ ಇಡಲೇಬೇಕಲ್ವ. ಸೊ ಹಾಗಾಗಿ ಡೈಲಿ ಯೂಸ್ ಮಾಡೋ ಜಾರ್ಸು ಹ್ಯಾಂಡಿಯಾಗಿರಲಿ, ಆಮೇಲೆ ನಾನು ಹೊಸ್ದಾಗಿ ತಂದಿರೋ ಥಿಂಗ್ಸು ಸೇಫಾಗಿರಲಿ ಅಂತ ಅದನ್ನೆಲ್ಲ ಈ ಕಡೆ ಸೆಟ್ ಮಾಡ್ತಾಯಿದ್ದೀನಿ. ಆಮೇಲೆ ಕಟ್ಟಿಂಗ್ ಬೋರ್ಡ್ಗೆಲ್ಲ ಒಂಥರ ಒಳ್ಳೆ ಜಾಗ ಸಿಕ್ತು ಅಂದ್ಕೊಂಡೆ. ಬ್ಯಾಕ್ಗ್ರೌಂಡು ಚೆನ್ನಾಗಿ ಕಾಣುತ್ತೆ, ಆಮೇಲೆ ಕಟ್ಟಿಂಗ್ ಬೋರ್ಡ್ಗೂ ಒಳ್ಳೆ ಜಾಗ ಆಯಿತು. ನೋಡಿ, ಲೈಟ್ಸ್ ಎಲ್ಲ ಆನ್ ಮಾಡಿದ್ಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಬಟ್ ಇನ್ ಫ್ಯೂಚರ್ ಲೈಟ್ಸ್ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ ಅದು ಯಾವಾಗ ಮಾಡ್ತೀನಿ ಅಂತ. ಹಾಗೆ ಈ ಸತಿ ಅವನ ಮೇಲೆ ಮಿನಿಮಲ್ ಥಿಂಗ್ಸ್ ಇಟ್ಟಿದ್ದೀನಿ. ಯಾಕಂದರೆ ಅವನ ಮೇಲೆ ಜಾಸ್ತಿ ಥಿಂಗ್ಸ್ ಇಟ್ಟಾಗ ಅವನ್ ಆನ್ ಮಾಡಬೇಕಾದ್ರೆ ಎಲ್ಲ ತೆಗ್ದು ಇಡಬೇಕಾಗಿತ್ತು. ಅದಕ್ಕೆ ಈ ಸರ್ತಿ ಬರೀ ಫ್ರೂಟ್ ಬಾಸ್ಕೆಟ್ ಒಂದು ಪ್ಲ್ಯಾಂಟ್ ಇಟ್ಟಿದ್ದೀನಿ. ಬೇಗ ತೆಗೆದು ಕೆಳಗಿಟ್ಬಿಟ್ಟು ಅವನ್ ಆನ್ ಮಾಡ್ಕೊಳ್ಬೋದು, ಹ್ಯಾಂಡಿಯಾಗಿರುತ್ತೆ ಅಂತ. ಮಕ್ಕಳದು ತೆಗೆದುಬಿಡ್ತಾರೆ, ಮತ್ತೆ ಸೆಟ್ ಮಾಡ್ತಿರ್ಲಿಲ್ಲ, ನಾನೇ ಸೆಟ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಈ ಸತಿ ಬರೀ ಇಷ್ಟೇ ಮಿನಿಮಲ್ಲಾಗಿ ಅವನ ಮೇಲೆ ಸೆಟಪ್ ಮಾಡಿದ್ದೀನಿ. ಬನ್ನಿ, ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಶಾಪಿಂಗ್ ಮಾಡಿದ್ದೀನಿ ಅಂತ ಶೇರ್ ಮಾಡಿಬಿಡ್ತೀನಿ. ಈ ಥರ ಕಾಲರ್ ಇದೆ, ಆಮೇಲೆ ಕಾರ್ಡ್ ಸೆಟ್ ಬರುತ್ತಲ್ಲ ಆ ಥರ ತೊಗೊಂಡಿದ್ದೀನಿ. ಡೈಲಿ ವೇರ್ಗೂ ಚೆನ್ನಾಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಪ್ಯಾಂಟು ಸ್ಟ್ರೆಚಬಲ್ ಎಲಾಸ್ಟಿಕ್ ಇದೆ, ತುಂಬ ಇಷ್ಟ ಆಯಿತು. ಸಾಫ್ಟಾಗಿದೆ, ಕಂಫರ್ಟಬಲ್ ಆಗಿದೆ. ಇದೊಂದು ಡ್ರೆಸ್, ಹಾಗೆ ಟ್ರೈ ಮಾಡಿದ್ನಲ್ಲ, ಸೊ ಹಂಗಂಗೆ ಫೋಲ್ಡ್ ಮಾಡಿಟ್ಟಿದ್ದೇನೆ. ಮನೆಗೆ ಬಂದಿದ್ದ ತಕ್ಷಣ ಅದೊಂದು ಅಭ್ಯಾಸ ನನಗೆಲ್ಲ ಟ್ರೈ ಮಾಡಿಬಿಡ್ಬೇಕು. ಇದು ತುಂಬ ಚೆನ್ನಾಗಿದೆ, ಕಲರ್ ಅಂತೂ ಇಷ್ಟ ಆಯಿತು. ಈ ಕಲರ್ ತುಂಬ ದಿವಸ ಆದಮೇಲೆ ತೊಗೊಂಡಿದ್ದೀನಿ, ಕನಕಾಂಬರ ಕಲರು. ಇದು ಅಷ್ಟೇ ಚೆನ್ನಾಗಿದೆ, ಕಂಫರ್ಟಾಗಿ. ವಿತ್ ಸೇಮ್ ಇದು ಕೂಡ ಕಾರ್ಡ್ ಸೆಟ್ ಕಾನ್ಸೆಪ್ಟೇ. ಬಟ್ ಇದು ಕಾಲರ್ ಇದೆಯಲ್ಲ, ಕಾಲರಲ್ಲಿ ಈ ಥರ ಎಂಬ್ರಾಯ್ಡ್ರಿ ಬಂದಿದೆ. ಅಕಸ್ಮಾತ್ ಹೊರಗಡೆ ಸಂಜೆ ಹೊತ್ತೆಲ್ಲರೂ ಹೊರಗಡೆ ಹೋಗೋದಕ್ಕೂ ಚೆನ್ನಾಗಿರುತ್ತೆ, ಒಂಥರ ಬ್ಲಿಂಗಿಯಾಗಿ ಅಂದ್ಬಿಟ್ಟು ತೊಗೊಂಡಿದ್ದು. ನೋಡಿ, ಈ ಥರ ಎಂಬ್ರಾಯ್ಡ್ರಿ ಬಂದಿದೆ ಕಾಲರ್ಗೆ, ಚೆನ್ನಾಗಿದೆ. ಆಮೇಲೆ ಈ ಥರ ಬಟನ್ಸ್ ಇದೆ, ಮತ್ತು ಹಿಂದ್ಗಡೆ ಈ ಥರ ಟೈ ಮಾಡ್ಕೊಬೋದು, ಅಡ್ಜಸ್ಟಬಲ್ ಇದೆ. ಸೊ ಇದೆಲ್ಲ ಒಂಥರ ಪ್ಲಸ್ ಪಾಯಿಂಟ್ ಥರ ಅನಿಸ್ತು ನನಗೆ. ಸೊ ಹಾಗಾಗಿ ಇದೊಂದು ತೊಗೊಂಡೆ. ತುಂಬ ಚೆನ್ನಾಗಿದೆ, ಕ್ಲಾತು ಚೆನ್ನಾಗಿದೆ ಇದು.
ಫಸ್ಟ್ ತೋರಿಸಿದ್ರಲ್ಲ ಕಾಟೆಟ್ಟು, ಅದರೊಳಗೆ ಇದನ್ನು ಒಂದ್ಸತಿ ಟ್ರೈ ಮಾಡೋಣ ಅಂತ ಹಾಕ್ಕೊಂಡಿದ್ದೆ. ಚೆನ್ನಾಗಿ ಕಂಫರ್ಟ್ ಅನಿಸ್ತು. ಆಲ್ರೆಡಿ ಒಂದ್ಸತಿ ಹೊರಗಡೆ ಹಾಕೊಂಡು ಬಂದ್ಬಿಟ್ಟೆ. ಯಾಕಂದರೆ ನನಗಿದು ಪೀಚು ಪಿಂಕ್ ಕಲರ್ ಇದೆಯಲ್ಲ, ಇದು ನನಗೆ ತುಂಬ ಫೇವ್ರೇಟು. ಸೊ ಹಾಗಾಗಿ ಸೇಮ್ ಫಸ್ಟ್ ತೋರಿಸಿದ್ನಲ್ಲ ಅದ್ರದ್ದೇ ಇದು. ತುಂಬ ಚೆನ್ನಾಗಿದೆ ಕಂಫರ್ಟಾಗಿ. ನನಗಂತೂ ತುಂಬ ಲೈಕ್ ಆಯಿತು. ಎಷ್ಟೋ ದಿವಸ ಆದಮೇಲೆ ಕಂಫರ್ಟಬಲ್ಲು ಕ್ಲಾತ್ ಇದು, ಒಂಥರ ಕಂಫರ್ಟಾಗಿ ಸಕ್ಕತ್ತಾಗಿದೆ. ಡೈಲಿ ವೇರ್ಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಟ್ರೈ ಮಾಡಿದ್ನಲ್ಲ, ಹಾಗೆ ಹೊರಗಡೆ ಹೋಗೋದಿತ್ತು, ಹಾಕೊಂಡು ಹೋಗಿದ್ದೆ. ಹಾಗಾಗಿ ಇದನ್ನು ಲಾಸ್ಟಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಅದೇ ಫಸ್ಟ್ ತೋರಿಸಿದ್ನಲ್ಲ ಅದೇ ಕಾನ್ಸೆಪ್ಟೇ, ಬಟ್ಟು ಇದು ಶೇಪ್ಸ್ ಇದೆ ನೋಡಿ. ಇದು ಶೇಪ್ಸ್ ಇದೆ. ಇದು ಫ್ಲೋರಲ್ಲಿದೆ. ಎರಡು ಸೇಮ್ ಬಟ್ ಡಿಸೈನ್ ಬೇರೆ ಅಷ್ಟೇ. ಹಾಗೆ ಇದೊಂದು ಮೂರು. ಇದು ಮ್ಯಾಕ್ಸಲ್ಲಿ ತಂದಿದ್ದು, ತುಂಬ ಚೆನ್ನಾಗಿದೆ. ಸಾಫ್ಟ್ ಕಾಟನ್ನು ಆಫರಲ್ಲಿ ನಡೀತಾ ಇತ್ತು. ಸೊ ಇದನ್ನು ತೊಗೊಂಡೆ ಮ್ಯಾಕ್ಸಲ್ಲಿ. ಇದ್ರ ಜೊತೆಗೆ ಇನ್ನೂ ಎರಡು ತೊಗೊಂಡೆ. ಅದು ಆಲ್ರೆಡಿ ವೇರ್ ಮಾಡಿಬಿಟ್ಟಿದ್ದೀನಿ. ಮೊನ್ನೆ ಕೂಲ್ ಟ್ರಿಪ್ಪೆಲ್ಲ ಹೋಗಿದ್ವಲ್ಲ ಅವಾಗೆಲ್ಲ ಹಾಕ್ಕೊಂಡಿದ್ದಾಗ ನೀವು ನೋಡಿರ್ತೀರ ಅಂದ್ಕೊಳ್ತೀನಿ. ಬಟ್ ಹಬ್ಬಕ್ಕೆ ಅಂತಲೇ ಶಾಪಿಂಗ್ ಮಾಡಿದ್ದು. ಬಟ್ ನೋಡಿದ ತಕ್ಷಣ ಹೊಸದು ಅಂದಿದ ತಕ್ಷಣ ಹೋಗ್ಬಿಡ್ತೀವ, ಹಾಕ್ಕೊಂಡ್ಬಿಡ್ತೀವಿ. ಸೊ ಅದೆರಡು ವೇರ್ ಮಾಡಿದೆ. ಇದೊಂದು ವೇರ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇದು ತೋರಿಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿದೆ. ಆಮೇಲೆ ಇದು ಹಬ್ಬಕ್ಕೆ ಅಂತ ತಂದಿರೋದು. ಸಂಕ್ರಾಂತಿಗೆ ಒಂದು ಸ್ವಲ್ಪ ಶೈನಿಂಗ್ ಇರಲಿ, ಒಂದು ಸ್ವಲ್ಪ ಫೆಸ್ಟಿವಲ್ ಲುಕ್ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಇದು ಫುಲ್ ಪ್ಲೈನ್ ಎಲ್ಲೋ ಇದೆ. ಇದ್ರ ಜೊತೆಗೆ ಬೇಕಾದ್ರೆ ಬ್ಲೂ, ಬ್ಲ್ಯಾಕ್, ವೈಟು ಮತ್ತು ಪಿಂಕು ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಲ್ಲ ಸೆಲ್ಫ್ ಹಾಕಿದ್ರೆ ಒಂಥರ ಕ್ಲಾಸಿಯಾಗಿ ಲುಕ್ ಇರುತ್ತೆ. ಈ ಥರ ಎಂಬ್ರಾಯ್ಡ್ರಿ ಇರುತ್ತೆ, ಹಬ್ಬಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಆಮೇಲೆ ಇದು ಸೋನುಗೆ ಅಂತ ತೊಗೊಂಡು ಬಂದಿದ್ದೀನಿ. ಸೋನುಗೆ ಹಬ್ಬದ ದಿವಸ ಹಾಕ್ಕೊಳಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಸೋನುಗೆ ತಂದಿದ್ದೀನಿ. ಯಾಕಂದರೆ ಇದೆಲ್ಲ ಎಂಬ್ರಾಯ್ಡ್ರಿ ಕಲರ್ಸ್ ಎಲ್ಲ ಆಪೋಸಿಟ್ ಇರೋದ್ರಿಂದ ಚೆನ್ನಾಗಿದೆ. ಮಲ್ಟಿ ಕಲರ್ಸ್ ಇದೆ. ಸೊ ದಟ್ ಯಾವ ಕಲರ್ ಪ್ಯಾಂಟ್ ಬೇಕಾದ್ರೆ ಇದು ಪೇರ್ ಮಾಡ್ಬೋದು. ಸೊ ಹಂಗಾಗಿ ಸೋನುಗಾಗುತ್ತೆ ಅಂತ ಇದೊಂದು ಡ್ರೆಸ್. ಸೋನುಗೆ ತೊಗೊಳಕ್ಕೆ ಹೋಗಿದ್ದು ಯೆಲ್ಲೋ ಕಲರ್ ನನಗಿಷ್ಟ ಆಯಿತು ಅಂತ ಜೊತೆಲಿ ತೊಗೊಂಡಿದ್ದು. ಇಷ್ಟು ಈ ಸಂಕ್ರಾಂತಿ ಹಬ್ಬಕ್ಕೆ ಶಾಪಿಂಗ್ ಮಾಡಿದ್ದು. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.